ಸಮ್ಮರಲ್ಲಿ ನಮಗೆ ತಣ್ಣನೆ ನೀರು ಬೇಕಂತೇಳಿ ಈ ರೀತಿ ವಾಟರ್ ಬಾಟಲ್ಸ್ಗಳಲ್ಲಿ ನಾವು ನೀರನ್ನು ತುಂಬಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಡೈಲಿ ನೀರು ಕುಡಿದ ತಕ್ಷಣ ಮತ್ತೆ ಹಾಗೇನೆ ಫಿಲ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ಈ ಒಂದು ಬಾಟಲ್ಗಳಿಂದ ಒಂಥರ ಪಾಚಿ ಸ್ಮೆಲ್ ಬರೋದು, ಹಾಗೇನೆ ಒಂಥರ ಏನು ಕೆಟ್ಟ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾ ಇರಲ್ಲ. ಸೊ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಬಾಟಲ್ಗಳಿರುವಂಥ ಬ್ಯಾಡ್ ಸ್ಮೆಲ್ಲನ್ನು ರಿಮೂವ್ ಮಾಡ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಈ ಬಾಟಲಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹರಳು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಇದರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡಿಕೊಂಡು ಇದನ್ನ ಚೆನ್ನಾಗಿ ಶೇಕ್ ಮಾಡ್ಕೊಳ್ಬೇಕು. ಈ ಸಾಲ್ಟ್ ಎಲ್ಲನೂ ಒಳಗಿರುವಂತಹ ಬ್ಯಾಡ್ ಸ್ಮೆಲ್ ಅನ್ನ ರಿಮೂವ್ ಮಾಡೋದಕ್ಕೆ ಕೆಲಸನ ಮಾಡುತ್ತೆ. ಸ್ವಲ್ಪ ಏನಾದರೂ ಪಾಚಿ ಕಟ್ಟಿದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದರಲ್ಲಿ ನಿಂಬೆ ಹಣ್ಣು ಹಾಕಿರೋದ್ರಿಂದ ಅದನ್ನು ಕೂಡ ಅಷ್ಟೇನೆ ಅದರಲ್ಲಿ ಏನಾದರೂ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತಲ್ವಾ, ಅದನ್ನೆಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಸೊ ಈ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ನಂತರ ನೀವು ವಾಶ್ ಮಾಡಿಕೊಂಡ್ರೆ ವಾಟರ್ ಬಾಟಲ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಳಗಡೆಯಿಂದ ಕ್ಲೀನ್ ಆಗಿದೆ ಅಂತ ಸ್ಮೆಲ್ ಕೂಡ